ಗುಜರಾತ್ನ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಪ್ರಾಥಮಿಕ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದೆ. ಎಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತವಾಗಿದ್ದರಿಂದಲೇ ಈ ದುರಂತ ನಡೆದಿದೆ. ಯಾವುದೇ ಎಂಜಿನ್ಗಾದರೂ ಅಷ್ಟೇ, ಸ್ಕೂಟರ್ಗಾದರೂ ಅಷ್ಟೇ, ಕಾರ್ಗಾದರೂ ಅಷ್ಟೇ, ವಿಮಾನಕ್ಕಾದರೂ ಅಷ್ಟೇ, ಎಂಜಿನ್ಗೆ ಫ್ಯೂಯಲ್ ಸ್ಟಾಪ್ ಆಯಿತು ಅಂತ ಹೇಳಿದ್ರೆ ಎಂಜಿನ್ ಕೆಲಸ ಮಾಡಲ್ಲ. ಎಂಜಿನ್ ಆಫ್ ಆಗುತ್ತೆ, ಸಹಜವಾಗಿ ಇಲ್ಲಿದ್ದರೆ ಗಾಡಿ ನಿಂತು ಹೋಗುತ್ತೆ, ವಿಮಾನ ಆದರೆ ಬಿದ್ದು ಹೋಗುತ್ತೆ. ಎಂಜಿನ್ 1 ಮತ್ತು ಎಂಜಿನ್ 2 ಇದಕ್ಕೆ ಇಂಧನ ಪೂರೈಕೆ ಬಂದಾಗಿದೆ. ಇಲ್ಲಿ ರನ್ ಸ್ಟೇಜ್ನಿಂದ ಕಟ್ ಆಫ್ಗೆ ಪರಿವರ್ತನೆ ಆಗಿತ್ತು ಸ್ವಿಚ್ ಅಂತ ಹೇಳ್ತಾ ಇದ್ದಾರೆ. ರನ್ ಸ್ಟೇಜಲ್ಲಿ ಇರಬೇಕು, ವಿಮಾನ ಆಲ್ರೆಡಿ ಟೇಕ್ ಆಫ್ ಆಗಿದೆ, ಏರ್ಪೋರ್ಟ್ನ ಪೆರಿಮೀಟರ್ ವಾಲಿಂದ ಅದು ಜಿಗಿದಿದೆ, ಜಿಗಿದಾದ ಮೇಲೆ ಅದು ಮೇಲಕ್ಕೆ ಹೋಗ್ತಾ ಇರುತ್ತಲ್ಲ, ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಏನಾಗಿದೆ ಅಂದರೆ ಒಂದೇ ಒಂದು ಸೆಕೆಂಡು ಅದು ಜಿಗಿದಿತ್ತಲ್ಲ, ಜಿಗಿದ ತಕ್ಷಣವೇ ರನ್ನಲ್ಲಿದ್ದಂಥ ಒಂದು ಕಂಡೀಷನ್, ಎಂಜಿನ್ ಕಂಡೀಷನ್ ಕಟ್ ಆಫ್ಗೆ ಪರಿವರ್ತನೆ ಆಗಿದೆ. ಅಂದರೆ ಎಂಜಿನ್ 1 ಮತ್ತು ಎಂಜಿನ್ 2 ಎಲ್ಲರೂ ಏನು ಹೇಳ್ತಾರೆ ಯಾವಾಗಲೂ ಅಂತ ಹೇಳಿದ್ರೆ, ವಿಮಾನದಲ್ಲಿ ಒಂದು ಎಂಜಿನ್ ಫೇಲ್ ಆದರೆ ಇನ್ನೊಂದು ಎಂಜಿನ್ ಇರುತ್ತಲ್ರಿ ಅಂತ ಮಾತಾಡ್ತಾರೆ. ಇಲ್ಲೇನಾಗಿದೆ, ಅಟ್ ಎ ಟೈಮ್ ಎಂಜಿನ್ 1 ಮತ್ತು ಎಂಜಿನ್ 2 ಇವೆರಡಕ್ಕೂ ಫ್ಯೂಯಲ್ ಸಪ್ಲೈ ಆಗಬೇಕಲ್ಲ, ಆ ಫ್ಯೂಯಲ್ ಸಪ್ಲೈ ಕಟ್ ಆಫ್ ಆಗಿಬಿಟ್ಟಿದೆ. ಅಂದರೆ ಫ್ಯೂಯಲ್ ಸಪ್ಲೈ ನಿಂತು ಹೋಯ್ತು ಅಲ್ಲಿಗೆ ಅಂತ. ಇದರಿಂದ ಎಂಜಿನ್ಗೆ ದಿಢೀ ಅಂತ ಇಂಧನ ಪೂರೈಕೆ ಸ್ಥಗಿತವಾಗುತ್ತೆ. ಟೇಕ್ ಆಫ್ ಆಗಿರ್ತಕ್ಕಂಥ ಕೆಲವೇ ಕ್ಷಣಗಳಲ್ಲಿ 10,000 ಅಡಿ ಮೇಲೆ ಹೋಗಿತ್ತಾ, 8,000 ಅಡಿ ಮೇಲೆ ಹೋಗಿತ್ತಾ, ಆಗಿದ್ದರೆ ಆ ಕಥೆ ಬೇರೆ. ಒಂದು 625 ಅಡಿ ಅಷ್ಟೇ ಮೇಲೆ ಹೋಗಿತ್ತು, ಏರ್ಪೋರ್ಟ್ನ ಪೆರಿಮೀಟರ್ ವಾಲಿಂದ ಜಿಗಿದಿತ್ತು, ಅದು ಆಚೆ ಬಂದಿತ್ತು ಅಷ್ಟೇ. ಅಷ್ಟಲ್ಲಾಗಲೇ ಯಾವಾಗ ಎರಡು ಎಂಜಿನ್ಗಳಿಗೆ ಈ ಒಂದು ಇಂಧನ ಪೂರೈಸುವಂಥ ಸ್ವಿಚ್ ರನ್ ಕಂಡೀಷನ್ನಿಂದ ಕಟ್ ಆಫ್ ಕಂಡೀಷನ್ಗೆ ಹೋಯಿತು, ವಿಮಾನಕ್ಕೆ ಥ್ರಸ್ಟ್ ಸಿಗಲಿಲ್ಲ. ಅಂದರೆ ಆ ಎಂಜಿನ್ಗೆ ನಿಮಗೆ ಫೇಲ್ ಬಂದಿಲ್ಲ ಅಂತ ಹೇಳಿದ್ರೆ ಅದು ರನ್ ಆಗಲ್ಲ. ಸೊ ರನ್ ಆಗದಿದ್ದಾಗ ಏನಾಗುತ್ತೆ, ವಿಮಾನ ಬಿದ್ದು ಹೋಯಿತು. ಕೆಲವು ಸೆಕೆಂಡ್ಗಳಲ್ಲಿ ವಿಮಾನ ಬಿದ್ದು ಹೋಗಿದೆ. AIIBಯ 15 ಪುಟಗಳ ವರದಿಯಲ್ಲಿ ಈ ಒಂದು ವಿಚಾರ ಬಯಲಾಗ್ತಾ ಇದೆ. ಪೈಲಟ್ಗಳು ಗೊಂದಲ ಮಾಡ್ಕೊಂಡ್ಬಿಟ್ರಾ? ಯಾವುದಾದ್ರೂ ಪೈಲಟ್, ಇದು ಇಲ್ಲಿವರೆಗೂ ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ನಮಗೆ. ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಪ್ರಕಾರವಾಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಯಾವುದೇ ಪೈಲಟ್ ಆಗಲಿ ಈ ಕೆಲಸ ಮಾಡೋಕ್ಕೆ ಬರಲ್ಲ. ಕಾರಣ ನಿಮಗೆ ಅನೇಕರು, ನಿಮಗೆ ಇಲ್ಲೇನಾಗುತ್ತೆ, ಏರ್ಲೈನರ್ಸ್ ಪೈಲಟ್ ಅಸೋಸಿಯೇಷನ್ ಕಡೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವರೇನು ಹೇಳ್ತಿದ್ದಾರೆ ಅಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಪೈಲಟ್ ಈ ರೀತಿಯಲ್ಲಿ ಒಂದು ಎಂಜಿನ್ ರನ್ ಕಂಡೀಷನ್ನಿಂದ ಅದನ್ನು ಕಟ್ ಆಫ್ ಕಂಡೀಷನ್ಗೆ ಮಾಡೋಕ್ಕೆ ಬರಲ್ಲ. ಒಮ್ಮೆ ಅದನ್ನು ಪುಷ್ ಮಾಡಬೇಕು, ಒಮ್ಮೆ ಪುಲ್ ಮಾಡಬೇಕು, ಆಮೇಲೆ ಅದು ಲಾಕ್ ಆಗಬೇಕು, ಆವಾಗಷ್ಟೇ ಇದು ಆಫ್ ಆಗಲಿಕ್ಕೆ ಸಾಧ್ಯ. ಈ ಥರ ಯಾವ ಪೈಲಟ್ ಮಾಡೋಕ್ಕಾಗುತ್ತೆ ರೀ? ಯಾವ್ದಾನ ಪೈಲಟು ಒಂದೊಂದು ಟೇಕ್ ಆಫ್ ಆದಮೇಲೆ ಅವನಷ್ಟಕ್ಕೆ ಅವನೇ ಫ್ಯೂಯಲ್ ಸ್ಟಾಪ್ ಮಾಡಿಬಿಡೋಣ ನಾವು ಎಂಜಿನ್ ನಂಬರ್ 1 ಎಂಜಿನ್ ನಂಬರ್ 2ಗೆ ಮಾಡೋಕ್ಕಾಗುತ್ತಾ? ಪೈಲಟ್ಗಳ ಸಂಭಾಷಣೆ ಇರಬಹುದು, ಆಫ್ ಮಾಡಿದ್ಯಾ ಆಫ್ ಮಾಡಿದೆ ಅಂತ ಕೇಳಿರಬಹುದು. ಯಾಕೆ ಆಫ್ ಮಾಡ್ತಾನೆ? ಆಫ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರುತ್ತಲ್ಲ ಪೈಲಟ್ಗೆ. ಏರ್ಲೈನರ್ಸ್ ಪೈಲಟ್ ಅಸೋಸಿಯೇಷನ್ನ ಕಡೆಯಿಂದ ಬರ್ತಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಒಮ್ಮೆ ಅದನ್ನು ಪುಷ್ ಮಾಡಿ, ಒಮ್ಮೆ ಪುಲ್ ಮಾಡಿ, ಆನಂತರ ಲಾಕ್ ಮಾಡಬೇಕು ಅದನ್ನು. ಆ ಥರದ್ದು ಯಾರು ಮಾಡೋಕ್ಕಾಗಲ್ಲ ಅಂಥೇಳಿ ಏರ್ಲೈನರ್ಸ್ ಪೈಲಟ್ ಅಸೋಸಿಯೇಷನ್ ಒಂದು ಕಡೆ ಮಾತಾಡ್ತಾ ಇದೆ. ಪೈಲಟ್ಗಳು ಗೊಂದಲ ಮಾಡ್ಕೊಂಡ್ರ ಇಲ್ಲಿ? ಪೈಲಟ್ಗಳ ಮಾತಿನಲ್ಲಿ ನಮಗೆ ಗೊಂದಲ ಇರಬಹುದು, ಆದರೆ ಎಂಜಿನ್ನನ್ನು ಪೈಲಟ್ ಒಬ್ಬ ಆಫ್ ಮಾಡಿದ್ದಾನೆ, ಆ ಎಂಜಿನ್ ಫ್ಯೂಯಲ್ ಒಂದು ದಾರಿ ಇರುತ್ತಲ್ಲ, ಆ ದಾರಿನೊಬ್ಬ ಪೈಲಟ್ ಬಂದ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ನಂಬೋದು ಕಷ್ಟ. ಪೈಲಟ್ಗಳ ತಪ್ಪಿನಿಂದಾಗಿ ಏನಾದರೂ 270 ಜನ ಅಂತ ಹೇಳ್ತಾರೆ, 275 ಅಂತ ಕೆಲವರು ಹೇಳ್ತಾರೆ, ಯಾರೆಲ್ಲ ಈ ಮೆಡಿಕಲ್ ಹಾಸ್ಟೆಲಲ್ಲಿ ಇದ್ದರಲ್ಲ ಅವರ ಸಾವು ನೋವಿನ ಬಗ್ಗೆ ಸರಿಯಾಗಿಲ್ಲೂ ರಿಪೋರ್ಟೇ ಆಗ್ತಿಲ್ಲ ಅಂತ ಒಂದು ಮಾಹಿತಿ ಇದೆ. ಇರಲಿ, ಒಂದು 265ರಿಂದ 270 ಜನ ಅಮಾಯಕರು ಬಲಿಯಾಗ್ಬಿಟ್ರ. ರನ್ನಿಂದ ಕಟ್ ಆಫ್ ಸ್ಟೇಜ್ಗೆ ಇಂಧನ ಕಟ್ ಆಫ್ ಮಾಡಿದ್ದು ಯಾರು? ಸ್ವಿಚ್ಗಳು ಯಾಕೆ ಬದಲಾಯಿತು? ಕಾಕ್ಪಿಟ್ ವಾಯ್ಸ್ ರೆಕಾರ್ಡರಲ್ಲಿ ಪೈಲಟ್ಗಳ ಗೊಂದಲದ ಹೇಳಿಕೆಗಳು ರೆಕಾರ್ಡ್ ಆಗಿದೆ. ನೀವ್ಯಾಕ್ರಿ ಸ್ಟಾಪ್ ಮಾಡಿದ್ರಿ, ಕಟ್ ಆಫ್ ಮಾಡಿದ್ರಿ ಅಂತ ಹೇಳಿ ಒಬ್ಬ ಪೈಲಟ್ ಪ್ರಶ್ನೆ ಮಾಡಿದ್ದಾರೆ. ನಾನು ಹಾಗೆ ಮಾಡಲಿಲ್ಲ ಅಂತ ಮತ್ತೊಬ್ಬ ಪೈಲಟ್ ಉತ್ತರ ಕೊಡ್ತಾರೆ. ಯಾರೂ ಮಾಡೋಕ್ಕಾಗಲ್ಲ ರೀ, ಯಾರಾದರೂ ಸಾಧ್ಯನಾ? ಒಂದೊಂದು ಫ್ಲೈಟ್ ಹಾರಿದ್ದಾಗ ಯಾರಾದರೂ ಹೋಗಿ ಎರಡೂ ಎಂಜಿನ್ಗಳ ಫ್ಯೂಯಲನ್ನು ಆಫ್ ಮಾಡೋಕ್ಕೆ ಸಾಧ್ಯನಾ? ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಪೈಲಟ್ಗಳ ಸಂಭಾಷಣೆ AIIB ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿದೆ. ವಿಮಾನ ಅಪಘಾತ ತನಿಖಾ ದಳದಿಂದ 15 ಪುಟಗಳ ವರದಿ ಸಲ್ಲಿಕೆ ಆಗಿದೆ. ತಾಂತ್ರಿಕ ದೋಷ ಅಥವಾ ಆಕಸ್ಮಿಕ ಪ್ರಕ್ರಿಯೆ ಕಾರಣನ ಇದಕ್ಕೆ? ಯಾವುದೇ ಒಂದು ಪೈಲಟ್ ವಿಮಾನ ರನ್ ಮಾಡ್ತಾ ಇರ್ತಾರೆ, ಕೋ ಪೈಲಟ್ ಸಹ ಪೈಲಟ್ ಅಲ್ಲಿ ಕೂತಿರ್ತಾರೆ. ಆ ಪೈಲಟ್ಗೆ ಏನನ್ಸುತ್ತೆ, ಥ್ರಸ್ಟ್ ಸಿಗ್ತಾ ಇಲ್ಲ, ಇನ್ನೇನಾದ್ರು ಆಫ್ ಮಾಡಿಬಿಟ್ಯಾ, ಫ್ಯೂಯಲ್ ಇದನ್ನು ನೀನು ಆಫ್ ಮಾಡಿಬಿಟ್ಟಿಯಾ ಅಂತ ಕೋ ಪೈಲಟ್ಗೆ ಕೇಳಿರೋದು. ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ಮೇಡೆ 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 ಅಂತ ಕೂಗಿ ಆ ವಿಮಾನ ಬಿದ್ದು ಹೋಗುತ್ತೆ. ಟೆಕ್ನಿಕಲ್ ಎರರ್ ಅಥವಾ ಏನಾದರೂ ಆಕ್ಸಿಡೆಂಟಲ್ಲಾಗಿ ಏನಾದರೂ ಅಲ್ಲಿ ಸಮಸ್ಯೆಗಳಾಯ್ತಾ ಅಂಥೇಳಿ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ನೀವು ಯಾವುದೇ ನುರಿತ ಪೈಲಟನ್ನು ಕೇಳಿ, ಜಗತ್ತಿನ ಯಾವುದೇ ಪೈಲಟನ್ನು ನೀವು ಮಾತನಾಡಿಸಿ, ಯಾರು ಕೂಡ ಎಂಜಿನ್ 1 ಎಂಜಿನ್ 2ನ ಫ್ಯೂಯಲ್
ಕಂಡೀಷನ್ ಆನ್ ಇರೋದರಿಂದ ಅದನ್ನು ಕಟ್ ಆಫ್ ಮಾಡಲ್ಲ. ಯಾರೂ ಮಾಡಲ್ಲ. ಯಾಕೆ ಮಾಡ್ತಾರೆ? ಕಟ್ ಆಫ್ ಮಾಡಿದ್ರೆ ಗೊತ್ತಲ್ಲ, ಎಂಜಿನ್ ಆಫ್ ಆಯಿತು ಅಂದರೆ ನಾವು ಬಿದ್ದು ಹೋಗ್ತೀವಿ ಅಂಥೇಳಿ. ಆಮೇಲೆ ರ್ಯಾಟ್ ಓಪನ್ ಆಗಿದೆ, ಅಲ್ಲಿ ರ್ಯಾಟ್ ಬಂದಿದೆ, ವಿದ್ಯುತ್ ಪೂರೈಕೆ ಬೇಕಲ್ಲ ಒಳಗಡೆ ಅಂಥೇಳಿ. ಸೊ ಓವರಾಲ್ ಆಗಿ ಇದನ್ನು ಈ ಪುಷ್ ಮಾಡಿ ಅನಂತರ ಪುಲ್ ಮಾಡಿ ಅನಂತರ ಲಾಕ್ ಮಾಡಬೇಕಲ್ಲ, ಇಷ್ಟೆಲ್ಲ ಪ್ರಕ್ರಿಯೆಯನ್ನು ವಿಮಾನ ಹಾರಿದ ಒಂದೇ ಸೆಕೆಂಡಲ್ಲಿ ಯಾರಾದರೂ ಪೈಲಟ್ ಮಾಡೋಕ್ಕೆ ಸಾಧ್ಯನಾ? ತನಿಖೆ ಪೂರ್ತಿ ಆಗಬೇಕು, ಆಮೇಲೆ ಅಷ್ಟೇ ಸತ್ಯ ಹೊರಬರಲಿದೆ. ಜೂನ್ 12ನೇ ತಾರೀಕು ಏರ್ ಇಂಡಿಯಾ ವಿಮಾನ ಪತನಗೊಂಡು ಸಾಕಷ್ಟು ಜನ ಸತ್ತಿದ್ರು. ಇಂಧನ ಸ್ಥಗಿತವಾಗಿದ್ದೇ ದುರಂತಕ್ಕೆ ಕಾರಣ. ಈಗ ಇಲ್ಲಿ ಫ್ಯೂಯಲ್ ಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಫ್ಯೂಯಲಲ್ಲಿ ಮಣ್ಣಿತ್ತ, ಕಸ ಇತ್ತ, ರಸ್ಟ್ ಇತ್ತ, ಆ ಫ್ಯೂಯಲ್ ಏನಾದರೂ ಅದರಲ್ಲಿ, ಏಕೆಂದರೆ ನಿಮಗೆ ಆ ಥರದ್ದು ಕಲಬೆರಕೆ ಫ್ಯೂಯಲ್ ಆಗಿಬಿಟ್ರೆ, ಅದರಲ್ಲಿ ರಸ್ಟ್ ಇದ್ದರೆ ಅಥವಾ ತುಕ್ಕು ಇದ್ದರೆ ಅಥವಾ ಮಣ್ಣಿದ್ದರೆ ಏನಾಗ್ಬಿಡುತ್ತೆ, ನಿಮಗೆ ಆ ಒಂದು ಎಂಜಿನ್ಗೆ ಹೋದಾಗ ಅದು ಕೆಲಸ ಮಾಡಲ್ಲ, ಆಫ್ ಆಗಿಬಿಡುತ್ತೆ. ಆ ಥರ ಏನಾದರೂ ಆಗ್ತಿದೆಯಾ ಅಂತ ಕೂಡ ಒಂದು ಕಡೆ ಫ್ಯೂಯಲ್ ಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಇಂಧನ ತುಂಬುವ ಸಾಧನಗಳು ರನ್ನಿಂದ ಕಟ್ ಆಫ್ಗೆ ಬದಲಾವಣೆಯಾಗಿದ್ದು ಯಾಕೆ? ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ 2 ಎಂಜಿನ್ಗಳ ಕಾರ್ಯ ಸ್ಥಗಿತವಾಗುತ್ತೆ. ಕಾಕ್ಪಿಟ್ ಆಡಿಯೋದಲ್ಲಿ 2 ಪೈಲಟ್ಗಳ ಮಾತುಕತೆ ರೆಕಾರ್ಡ್ ಆಗಿದೆ. ಒಬ್ಬ ಪೈಲಟ್ ನೀವು ಯಾಕ್ರಿ ಕಟ್ ಆಫ್ ಮಾಡಿದ್ರಿ ಅಂತ ಕೇಳಿದ್ದಾರೆ, ಮತ್ತೊಬ್ಬ ಪೈಲಟ್ ನಾನು ಹಾಗೆ ಮಾಡಲಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾನೆ. ರ್ಯಾಮ್ ಏರ್ ಟರ್ಬೈನ್ನಿಂದ ವಿದ್ಯುತ್ ಕೂಡ ಅಲ್ಲಿ ಸ್ಥಗಿತವಾಗಿತ್ತು, ಹಾಗಾಗಿ ಅದು ಓಪನ್ ಆಗಿತ್ತು ಅಂತ. ರ್ಯಾಮ್ ಏರ್ ಟರ್ಬೈನ್ ರ್ಯಾಟ್ ಓಪನ್ ಆಗಿ ಅದು ವಿದ್ಯುತ್ ಶುರು ಮಾಡ್ಕೊಂಡಿದ್ದ ಕೆಲಸವನ್ನು ಅಂತ. ವಿದ್ಯುತ್ ಸ್ಥಗಿತದ ಬಗ್ಗೆ CCTVಯಲ್ಲಿಯೂ ಕೂಡ ಸರಿಯಾಗಿದೆ. ಪುನಃ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಎಂಜಿನ್ 1 ಚೇತರಿಕೆ ಮಾಡುತ್ತಾ ಅಂಥೇಳಿ. ಆದರೆ ಎಂಜಿನ್ 2ನಲ್ಲಿ ಯಾವುದೇ ತರಹದ ಚೇತರಿಕೆ ಕಂಡು ಬಂದಿಲ್ಲ. ವಿಮಾನ ಒಟ್ಟು 32 ಸೆಕೆಂಡ್ಗಳ ಕಾಲ ಭೂಮಿಯ ಮೇಲಿತ್ತು. ಅದು ಭೂಮಿಯ ಮೇಲಿದ್ದಿದ್ದು ಬರೀ 32 ಸೆಕೆಂಡ್ ಅಷ್ಟೇ, ಜಸ್ಟ್ 32 ಸೆಕೆಂಡ್ಸ್. ಇನ್ನೊಂದು 2-3 ನಿಮಿಷ ಸಿಕ್ಕಿಬಿಟ್ಟಿದ್ರೂ ಅಥವಾ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇತ್ತೇನೋ, ಏನಾದರೂ ಸಾಧ್ಯ ಇತ್ತೇನೋ ಅಂತ ಅನಿಸುತ್ತೆ ನಮಗೆ. ಆದರೆ ಆ 2-3 ನಿಮಿಷಗಳು ಈ ರಥದೃಷ್ಟ ವಿಮಾನಕ್ಕೆ ಸಿಗಲೇ ಇಲ್ಲ. ರನ್ವೇಯಿಂದ 0.9 ನಾಟಿಕಲ್ ಮೈಲು ದೂರದಲ್ಲಿ ಅಪಘಾತ ಆಗಿರೋದು. ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಏರ್ ಇಂಡಿಯಾ ವಿಮಾನ ಅಪ್ಪಳಿಸಿದ್ದಿಲ್ಲಿ. ವಿಮಾನದ ಥ್ರಸ್ಟ್ ಲಿವರ್ಗಳು ನಿಷ್ಕ್ರಿಯವಾಗಿದ್ವು. ಥ್ರಸ್ಟ್ ಲಿವರ್ ನಿಷ್ಕ್ರಿಯದ ಬಗ್ಗೆ ಬ್ಲಾಕ್ ಬಾಕ್ಸ್ ದತ್ತಾಂಶದಿಂದ ಮಾಹಿತಿ ಸಿಗ್ತಾ ಇದೆ. ವಿಮಾನದಲ್ಲಿ ಬಳಸಿದಂಥ ಇಂಧನದಲ್ಲಿ ಸೋಫಾರ್ ಯಾವುದೇ ಮಾಲಿನ್ಯ ಕಂಡುಬಂದಿಲ್ಲ. ಫ್ಲಾಪ್ ಸೆಟ್ಟಿಂಗ್, ಗೇರ್ ಎರಡೂ ಟೇಕ್ ಆಫ್ ವೇಳೆಯಲ್ಲಿ ಸೂಕ್ತವಾಗಿ ಕೆಲಸ ಮಾಡಿವೆ. ಆಕಾಶವೂ ಕೂಡ ವಿಮಾನ ಹಾರಾಟಕ್ಕೆ ಸ್ವಚ್ಛಂದವಾಗಿತ್ತು, ಏನೂ ಸಮಸ್ಯೆ ಇರಲಿಲ್ಲ. ಪಕ್ಷಿ ಹಾರಾಟ ಇರಲಿಲ್ಲ, ಹವಾಮಾನ ವೈಪರೀತ್ಯ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. 2 ಪೈಲಟ್ಗಳು ತುಂಬ ಹೆಲ್ದಿಯಾಗಿದ್ದರು, ಅವ್ರಿಗೇನು ಆರೋಗ್ಯ ಸಮಸ್ಯೆ ಇರಲಿಲ್ಲ, ಮಾನಸಿಕ ಸಮಸ್ಯೆ ಅವ್ರಿಗಿರಲಿಲ್ಲ, ಅವ್ರು ಹೆಲ್ದಿಯಾಗಿದ್ದರು. ವಿಮಾನ ಹಾರಾಟದಲ್ಲಿ ಸೂಕ್ತವಾಗಿರತಕ್ಕಂಥ ತರಬೇತಿ ಪಡೆದಿದ್ದರು, ಅನುಭವ ಕೂಡ ಇತ್ತು. ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಯಾವುದೇ ಒಂದೇ ಒಂದು ಎಳೆಯ ಪುರಾವೆ ಕೂಡ ಸಿಕ್ಕಿಲ್ಲ. ಇಂಧನ ಸ್ವಿಚ್ ಆಫ್ ದೋಷದ ಬಗ್ಗೆ FAA ಈ ಮೊದಲೇ ಸಲಹೆಯನ್ನು ಕೊಟ್ಟಿತ್ತು. ಸ್ವಿಚ್ ಸಮಸ್ಯೆಯ ಬಗ್ಗೆ ಅಮೆರಿಕದ FAA ಎಚ್ಚರಿಸಿತ್ತು ಕೂಡ. ಆದರೂ ಏರ್ ಇಂಡಿಯಾ ವಿಮಾನದ ತಪಾಸಣೆ ಆಗಿರಲಿಲ್ಲ. ಈ ಸ್ವಿಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ FAA ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೂ ಕೂಡ ಏರ್ ಇಂಡಿಯಾ ವಿಮಾನದ ತಪಾಸಣೆ ಆಗಿರಲಿಲ್ಲ. ವಿಮಾನ ನಿರ್ದಿಷ್ಟ ತೂಕ ಸಮತೋಲನದ ಮಿತಿ ಒಳಗಡೆ ಇತ್ತು. ಒಂದು 2.5 ಲಕ್ಷ kgಯನ್ನು ಅದು ಲಿಫ್ಟ್ ಮಾಡಬೇಕಾಗಿತ್ತು. ಟೋಟಲ್ ಆಗೋದು ವಿಮಾನ ಒಂದು 2.5 ಲಕ್ಷ kgಯಷ್ಟು ಅದು ಲಿಫ್ಟ್ ಆಗಬೇಕು, ಅಲ್ಲಿಂದ ನೆಲದ ಮೇಲಿಂದ ಜಿಗಿಬೇಕದು. ಅದಕ್ಕೇನು ಸಮಸ್ಯೆ ಇರಲಿಲ್ಲ. ಒಂದು 55,000ಕ್ಕೂ ಮಿಗಿಲಾದ kgಗಳಷ್ಟು ಇಂಧನ ಅದರಲ್ಲಿತ್ತು. 55,000 kgಗಳಿಗೂ ಮಿಗಿಲಾದಂಥ ಇಂಧನ ಅದರಲ್ಲಿತ್ತು. 2.5 ಲಕ್ಷಕ್ಕಿಂತ ಹೆಚ್ಚಿನ ತೂಕ ವಿಮಾನದ್ದಾಗಿತ್ತು. ಆ ಇಂಧನಕ್ಕೆ ಆ ತೂಕಕ್ಕೆ ಅದೆಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿತ್ತು. ಯಾವುದೇ ಅಪಾಯಕಾರಿ ಸರಕಂತೂ ಇರಲೇ ಇಲ್ಲ. ಏನಾದರೂ ಸ್ಫೋಟಕ ವಸ್ತು ಇತ್ತು ವಿಮಾನದಲ್ಲಿ ಅಂತ ನೋಡಿದ್ರೆ ಅದೂ ಇರಲಿಲ್ಲ. ಇನ್ನು ನಾವು ಕ್ರೊನಾಲಜಿ ಬರೋಣ. ಅನುಕ್ರಮಣಿಕೆಯಲ್ಲಿ ಯಾವೆಲ್ಲ ಘಟನೆ ನಡೀತು ಅಂಥೇಳಿ ನೋಡಿ. 11 ಗಂಟೆ 17 ನಿಮಿಷಕ್ಕೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿಳಿದಿತ್ತು ವಿಮಾನ. ಮಧ್ಯಾಹ್ನ 1 ಗಂಟೆ 25 ನಿಮಿಷ 15 ಸೆಕೆಂಡು. ಸಿಬ್ಬಂದಿ ಟ್ಯಾಕ್ಸಿ ಕ್ಲಿಯರೆನ್ಸ್ ಕೋರ್ತಾರೆ. ಎಲ್ಲ ಟ್ಯಾಕ್ಸಿ ಕ್ಲಿಯರೆನ್ಸ್ ಆಗಬೇಕಪ್ಪ ಅಂತ ಕೋರ್ತಾರೆ ಅವರು. ಮಧ್ಯಾಹ್ನ 1 ಗಂಟೆ 32 ನಿಮಿಷ 3 ಸೆಕೆಂಡು ವಿಮಾನ ಟೇಕ್ ಆಫ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆ 37 ನಿಮಿಷ 33 ಸೆಕೆಂಡ್ಗೆ ಟೇಕ್ ಆಫ್ಗೆ ಕ್ಲಿಯರೆನ್ಸ್ ಸಿಕ್ಕಿತ್ತು. ಮಧ್ಯಾಹ್ನ 1 ಗಂಟೆ 37 ನಿಮಿಷ 37 ಸೆಕೆಂಡ್ಗೆ ವಿಮಾನದ ಟೇಕ್ ಆಫ್ ರೋಲ್ ಶುರುವಾಗಿತ್ತು. ಮಧ್ಯಾಹ್ನ 1 ಗಂಟೆ 38 ನಿಮಿಷ 39 ಸೆಕೆಂಡ್ಗೆ ವಿಮಾನ ಏರ್ ಮೋಡ್ಗೆ ಪರಿವರ್ತನೆಯಾಗಿತ್ತು, ಹಾರುವ ಮೋಡ್ಗೆ ಅದು ಪರಿವರ್ತನೆ ಆಗಿತ್ತು. ಮಧ್ಯಾಹ್ನ 1 ಗಂಟೆ 38 ನಿಮಿಷ 42 ಸೆಕೆಂಡ್ಗೆ ವಿಮಾನ ಗರಿಷ್ಠ ವಾಯು ವೇಗವನ್ನು ತಲುಪಿತ್ತು. ಮಧ್ಯಾಹ್ನ 1 ಗಂಟೆ 38 ನಿಮಿಷ 47 ಸೆಕೆಂಡ್ಗೆ 2 ಎಂಜಿನ್ಗಳು ಐಡಲ್ ವೇಗಕ್ಕಿಂತ ಕಡಿಮೆಯಾಗಿತ್ತು. ಒಂದು ಮಾದರಿ ವೇಗ ಅಂತ 2 ಎಂಜಿನ್ಗಳಿಗೆ ಏನು ವೇಗ ಬೇಕಾಗಿತ್ತೋ ಆ ವೇಗ 2 ಎಂಜಿನಲ್ಲಿ ಇರಲಿಲ್ಲ.
ಮಧ್ಯಾಹ್ನ 1:38 52 ಎಂಜಿನ್ 1ರ ಇಂಧನ ಕಟ್ ಆಫ್ನಿಂದ ಹಿಂದಕ್ಕೆ ಸರಿಸಿತು. ಮಧ್ಯಾಹ್ನ 1:38 ಎಂಜಿನ್ 2ರ ಇಂಧನ ಕಟ್ ಆಫ್ ಸ್ವಿಚ್ ಮರು ಹೊಂದಿಸಲಾಗುತ್ತೆ. ಹೇಗೋ ಮತ್ತೆ ಅರೇಂಜ್ ಮಾಡ್ತಾರೆ, ಆದರೆ ಆಗಲ್ಲ. ಮಧ್ಯಾಹ್ನ 1:39 ದತ್ತಾಂಶ ರೆಕಾರ್ಡಿಂಗ್ ನಿಂತು ಹೋಗಿದೆ ಇಲ್ಲಿ. ದತ್ತಾಂಶದ ರೆಕಾರ್ಡಿಂಗ್ ಮಧ್ಯಾಹ್ನ 1:39 11 ನಾವು ಮಾತಾಡ್ತಾ ಇದ್ದೀವಲ್ವಾ, ಡೇಟಾ ರೆಕಾರ್ಡ್ ಆಗೋದೆ ನಿಂತು ಹೋಗಿದೆ ಅಲ್ಲಿ. ಹಾಗಾಗಿ ಈ ವಿಮಾನದಲ್ಲಿ ಈ ಒಬ್ಬ ವ್ಯಕ್ತಿ ಈ ಥರ ವಿಮಾನ ಹಾರಿದ ಒಂದೇ ಸೆಕೆಂಡ್ಗೆ ಈ ಫ್ಯೂಯಲನ್ನು ಯಾರಾದರೂ ಆಫ್ ಮಾಡ್ತಾರೆ ಯಾವ್ದಾದ್ರು ಪೈಲಟ್ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಏರ್ಲೈನರ್ಸ್ ಪೈಲಟ್ ಅಸೋಸಿಯೇಷನ್ ಕಡೆಯಿಂದನೇ ಉತ್ತರ ಬರ್ತಾ ಇದೆ. ಇದು ಚಾನ್ಸೇ ಇಲ್ಲ ರೀ, ಯಾರಾದರೂ ಎಂಜಿನ್ ಹಾರಬೇಕಾದ್ರೆ ಒಮ್ಮೆ ಪುಷ್ ಮಾಡಿ, ಒಮ್ಮೆ ಪುಲ್ ಮಾಡಿ, ಲಾಕ್ ಮಾಡಿ, ಎರಡೂ ಎಂಜಿನ್ಗಳಿಗೆ ಫ್ಯೂಯಲ್ ಸ್ಥಗಿತ ಮಾಡ್ತಾರಾ ಅಂಥೇಳಿ. ಇದಿನ್ನು ಪ್ರಾಥಮಿಕ ಹಂತದ ವರದಿ. ಇದರಲ್ಲಿ ಇನ್ನೂ ಏನು ಅಡಗಿದೆ ವೆಯ್ಟ್ ಮಾಡೋಣ.